ಎಲ್ರಿಗೂ ನಮಸ್ಕಾರ. ಶ್ರೀ ಕಿಚನ್ಸ್ಗೆ ಸ್ವಾಗತ. ಇವತ್ತು ಮೂಲಂಗಿಯಿಂದ ಒಂದು ಪಚ್ಚಡಿ ಮಾಡೋಣ. ಇದು ಹಳೆಯ ಕಾಲದ ಅಡುಗೆ. ಮೂಲಂಗಿ ತಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು 3 ತಗೊಂಡಿದ್ದೀನಿ, ತುರಿದಿದ್ದೀನಿ. ಆ್ಯಕ್ಚುಲಿ ಇದು ತುರಿದು ಮಾಡಲ್ಲ, ಜಜ್ಜುತ್ತಾರೆ ಊರಲ್ಲೆಲ್ಲ. ಮೂಲಂಗಿ ಅಂತಲೇ ಹೆಸರು ಇದಕ್ಕೆ. ಇದನ್ನು ಜಜ್ಜಿನೇ ಇಟ್ಬಿಡ್ತಾರೆ ಕಲ್ಲಲ್ಲಿ. ಇದು ಇಲ್ಲ, ನನ್ನ ಕಲ್ಲಲ್ಲಿ ರುಬ್ಬಿಲ್ಲ, ನಮ್ಮ ಜಜ್ಜಿಲ್ಲ, ನಂಗೆ ಅಷ್ಟು ಅನುಕೂಲ ಇಲ್ಲ, ಅದಕ್ಕೆ ತುರಿದಿದ್ದೀನಿ. ಈ ತುರಿದಿದ್ದು ಈ ನೀರು ಬೇಡ, ತೆಗೆದುಬಿಡೋಣ. ಈಗ ಇದಕ್ಕೆ ಒಂದು ರುಬ್ಕೊಳ್ಳೋಕ್ಕೆ ಈಗ ಹಸಿಮೆಣಸಿನ್ಕಾಯಿ ಒಂದು 5-6, ಸ್ವಲ್ಪ ಹುರ್ಗಡ್ಲೆ, ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಒಂದು 2 ಸ್ಪೂನಷ್ಟು, ಮೆಣಸಿನ್ಕಾಯಿ. ಇದೇನು ಖಾರ ಇಲ್ಲ, ಅದಕ್ಕೆ ಒಂದು 6 ತಗೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ರುಬ್ಬೋದು. ಕೊತ್ತಂಬರಿ ಒಂದು ಸ್ವಲ್ಪ ಕೊನೆಯಲ್ಲಿ ಹಾಕೋಣ ಅಷ್ಟೇ. ಈಗ ಇದನ್ನು ರುಬ್ಬೋಣ ನೈಸ್ ಹಾಕಿ. ಈಗ ರುಬ್ಬಿದ್ದೀನಿ ನೈಸಾಗಿ. ಈಗ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಅಷ್ಟೇ, ತುಂಬ ಈಸಿ. ಇದಕ್ಕೆ ಮೇಯ್ನು ಮೊಸರು, ಸ್ವಲ್ಪ ಹುಳಿ ಇರಲಿ. ನಾನು ಜಾರಿಗೆ ಹಾಕಿದ್ದೀನಿ, ನೀರು ಹಾಕಲ್ಲ ಮತ್ತೆ. ಈಗ ತುರಿದಿರೋ ಮೂಲಂಗಿ, ಆ ನೀರು ಬೇಡ ನಮಗೆ, ಇದು ನೀರಾಗ್ಬಿಡುತ್ತೆ ತುಂಬ. ಉಪ್ಪು ಹಾಕಿದ ಕೂಡಲೇ ನೀರು ಬಿಟ್ಟುಬಿಡುತ್ತೆ. ಉಪ್ಪು ಈಗ ಒಗ್ಗರಣೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ ಹಾಕೋಣ. ಈಗ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಒಣಗಿದ ಮೆಣಸಿನ್ಕಾಯಿ 1, ಕರಿಬೇವು, ಜೀರಿಗೆ ಆಫ್ ಮಾಡಿಬಿಡೋಣ. ಈಗ ಒಗ್ಗರಣೆ ಹಾಕೋಣ ಅಷ್ಟೇ. ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕಷ್ಟೆ. ಈಗ ರೆಡಿಯಾಗಿದೆ. ಇಷ್ಟೇ, ಬಿಸಿ ಬಿಸಿ ಅನ್ನಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು, ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ದಿಢೀರಂತ ಆಗುತ್ತೆ. ಯಾವಾಗ ಏನೂ ಅಡುಗೆ ಮಾಡಿಲ್ಲ ಅಂದಾಗೂ ಇದನ್ನು ಮಾಡ್ಕೋಬೋದು. ಮೊಸರಿನೇನು ಮನೇಲೇ ಇರುತ್ತೆ. ಹಾಗೆಯೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನನ್ನ ಚಾನಲ್ನ ಜಾಸ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಾಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.